ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಬಹಳ ಜನ ನೀಟ್ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಿದ್ದಂಥ ಪ್ರೊವಿಷನಲ್ ಆನ್ಸರ್ ಕೀ, ಡಿಸ್ಪ್ಲೇ ಆಫ್ ಸ್ಕ್ಯಾನ್ಡ್ ಇಮೇಜಸ್ ಆಫ್ OMR ಶೀಟ್ ಮತ್ತು ಡಿಸ್ಪ್ಲೇ ಆಫ್ ರೆಕಾರ್ಡೆಡ್ ರೆಸ್ಪಾನ್ಸಸ್ ನೀಟ್ ವೆಬ್ಸೈಟ್ನಲ್ಲಿ ಅಂದರೆ exams.nta.ac.in ನೀಟ್ ವೆಬ್ಸೈಟ್ನಲ್ಲಿ ರಿಲೀಸ್ ಆಗಿದೆ. ಸೊ ಪ್ರೊವಿಷನಲ್ ಆನ್ಸರ್ ಕೀ ಅಂತಂದರೆ ಗೊತ್ತೇ ಇದೆ, ತಾತ್ಕಾಲಿಕ ಉತ್ತರಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಏನಾದರೂ ರಾಂಗ್ ಇತ್ತು ಅಂತಂದರೆ ಸೊ ನೀವು ಅದನ್ನು ಅಬ್ಜೆಕ್ಷನ್ ಮಾಡ್ಬೋದು. ಡಿಸ್ಪ್ಲೇ ಆಫ್ ಸ್ಕ್ಯಾನ್ಡ್ ಇಮೇಜಸ್ ಆಫ್ OMR ಆನ್ಸರ್ ಶೀಟ್ ಅಂತಂದರೆ ಸೊ ನೀವು ನಿಮ್ಮ OMR ಆನ್ಸರ್ ಶೀಟಿನ ಡಿಸ್ಪ್ಲೇಯನ್ನು ಕೂಡ ನೋಡ್ಬೋದು, ಸ್ಕ್ಯಾನ್ಡ್ ಇಮೇಜನ್ನು. ಡಿಸ್ಪ್ಲೇ ಆಫ್ ರೆಕಾರ್ಡೆಡ್ ರೆಸ್ಪಾನ್ಸ್ ಅಂದರೆ ನೀವು ಯಾವ ರೆಸ್ಪಾನ್ಸನ್ನು ಅದರಲ್ಲಿ ಮಾಡಿದ್ದೀರಿ ಅನ್ನೋದನ್ನು, ಈಗ A ಮಾರ್ಕ್ ಮಾಡಿದರೆ A, B ಮಾರ್ಕ್ ಮಾಡಿದರೆ B, ಅದನ್ನು ಕೂಡ ನೀವು ನೋಡ್ಬೋದು. ಈಗ ನೋಟಿಫಿಕೇಷನಲ್ಲಿ ಏನು ಹೇಳ್ತಾರೆ ಅವರು ಅಂತ ಅಂದರೆ, ಈ ಒಂದು ಪ್ರೊಸೀಜರ್ ಸ್ಟಾರ್ಟ್ ಆಗೋದು ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ದಾರೆ, 29ನೇ ತಾರೀಕು. ಅದು ನಿನ್ನೆ ರಾತ್ರಿಯ ಮೇಲೆ ಈ ಒಂದು ಲಿಂಕನ್ನು ಕೊಟ್ಟಿರುವಂಥದ್ದು. ಪ್ರತಿಯೊಂದು ಆನ್ಸರ್ ಕೀ ಚಾಲೆಂಜಿಗೆ ನೀವು 200 ರೂಪಾಯಿಯನ್ನು ಕೊಡಬೇಕಾಗ್ತದೆ, ನಾನ್ ರಿಫಂಡೇಬಲ್. ರೆಕಾರ್ಡೆಡ್ ರೆಸ್ಪಾನ್ಸ್ ಚಾಲೆಂಜಿಗೆ 200 ರೂಪೀಸನ್ನು ಕೊಡಬೇಕಾಗ್ತದೆ. ರೆಕಾರ್ಡೆಡ್ ರೆಸ್ಪಾನ್ಸ್ ಚಾಲೆಂಜ್ ಅಂದರೆ ನೀವು ಎಯನ್ನು ಮಾರ್ಕ್ ಮಾಡಿರ್ತೀರಿ, ಅವರು B-ಯನ್ನು ಕನ್ಸಿಡರ್ ಮಾಡಿರ್ತಾರೆ ಹಾಗೆ. ಸೊ ಇದರಲ್ಲಿ ನಿಮಗೆ ಮಾರ್ಕ್ಸ್ ಆಗಲಿ ರ್ಯಾಂಕ್ ಆಗಲಿ ಇವತ್ತು ರಿಲೀಸ್ ಮಾಡೋದಿಲ್ಲ ಅನ್ನೋದು ಗೊತ್ತಿರಲಿ. 31ನೇ ತಾರೀಕಿನವರೆಗೆ ಟೈಮನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ಎಕ್ಸ್ಪರ್ಟ್ಸ್ ಪ್ಯಾನಲ್ ಏನಿದೆ ಅದು ಡಿಸಿಷನ್ನ ತೊಗೊಳ್ತದೆ. ಹಾಗಾದರೆ ಇಲ್ಲಿ ಭಾಳ ಜನ ವಿದ್ಯಾರ್ಥಿಗಳ ಕ್ವಶನ್ ಏನಂತಂದರೆ, ಈಗ ಯಾವುದೋ ಒಂದು ಕ್ವಶನ್ ರಾಂಗ್ ಇದೆ ಅಂತಂದರೆ ನಾನು ಅಪ್ಲೈ ಮಾಡಿದರೆ ನನಗಷ್ಟೇ ಮಾರ್ಕ್ಸ್ ಕೊಡ್ತಾರೆ, ಆ ಒಂದು ಕ್ವಶನ್ ಕರೆಕ್ಟ್ ಆದರೆ ನನಗಷ್ಟೇ ಮಾರ್ಕ್ಸ್ ಕೊಡ್ತಾರಾ, ಅಂದರೆ ಪ್ರತಿಯೊಬ್ಬರು 200 ರೂಪಾಯಿ ಹಾಕಿಬಿಟ್ಟು ಚಾಲೆಂಜ್ ಮಾಡೋದು ಕಂಪಲ್ಸರಿನಾ ಅಂತ ಕೇಳ್ತಾರೆ. ನಾನು ಹೇಳೋದಿಷ್ಟೇ ವಿದ್ಯಾರ್ಥಿಗಳೇ, ಇದು ಕಂಪಲ್ಸರಿ ಅಲ್ಲ. ಈಗ ಒಬ್ಬ ವಿದ್ಯಾರ್ಥಿ, ಇಡೀ ದೇಶದಲ್ಲಿ ಒಬ್ಬ ವಿದ್ಯಾರ್ಥಿ ಯಾವುದೋ ಒಂದು ಕ್ವಶನ್ನಿಗೆ ಆನ್ಸರ್ ಚಾಲೆಂಜ್ ಮಾಡಿದರೂ ಕೂಡ ಅದನ್ನು ಎಕ್ಸ್ಪರ್ಟ್ ಪ್ಯಾನಲ್ದವರು ಚೆಕ್ ಮಾಡಿಬಿಟ್ಟು ಕ್ಲಿಯರ್ ಕಟ್ಟಾಗಿ ಇಲ್ಲಿ ಕೊಟ್ಟಿರೋವಂಥದ್ದು, ಆ ಒಂದು ಆನ್ಸರ್ ಕರೆಕ್ಟ್ ಆಗಿದ್ದರೆ, ಅಂದರೆ ಅವರು ಕೊಟ್ಟಿರೋ ಆನ್ಸರ್ ರಾಂಗ್ ಇದ್ದು ಈ ವಿದ್ಯಾರ್ಥಿ ಹೇಳಿರೋಂಥ ಆನ್ಸರ್ ಕರೆಕ್ಟ್ ಅಂತ ಅನಿಸಿದರೆ ಅದಕ್ಕೆ ತಕ್ಕನಾದಂಥ ಮಾರ್ಕ್ಸನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಕೊಡ್ತಾರೆ. ನಾಟ್ ಓನ್ಲಿ ಫಾರ್ ದ್ಯಾಟ್ ಸ್ಟೂಡೆಂಟ್ ಹೂ ಹ್ಯಾವ್ ಪೇಡ್ 200 ರೂಪೀಸ್ ಪರ್ ಕ್ವಶನ್. ಇಫ್ ದ ಚಾಲೆಂಜ್, ನೋಡಿ ಇಲ್ಲಿ, ಇಫ್ ದ ಚಾಲೆಂಜ್ ಆಫ್ ಎನಿ ಕ್ಯಾಂಡಿಡೇಟ್ ಈಸ್ ಫೌಂಡ್ ಕರೆಕ್ಟ್, the answer key will be revised and applied in the response of all the candidate accordingly. Not only one candidate who have paid the amount, ಅದಲ್ಲ, ಎಲ್ಲ ಕ್ಯಾಂಡಿಡೇಟಿಗೂ ಇದನ್ನು ಅಪ್ಲೈ ಮಾಡ್ತಾರೆ. ಬಹಳ ಇಂಪಾರ್ಟೆಂಟ್ ಇದು. ಸೊ ಯಾಕಂತಂದರೆ ಈ ಆನ್ಸರ್ ಕೀಸನ್ನು ವಿದ್ಯಾರ್ಥಿಗಳಿಗಿಂತ ಮುಂಚೆ ಟೀಚರ್ಸ್ಗಳಾಗಲಿ ಅಥವಾ ಇನ್ಸ್ಟಿಟ್ಯೂಷನ್ಸ್ಗಳಾಗಲಿ ಅವರೇ ಅಪ್ಲೈ ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ವಿದ್ಯಾರ್ಥಿಗಳು ಇದರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇಲ್ಲ ಸರ್, ನಾನು ಆ ಕ್ವಶನನ್ನು ಹಾಕ್ತೀನಿ ಅಂತ ಅಂದರೆ ಮಾಡ್ಬೋದು. ಇಟ್ ಈಸ್ ನಾಟ್ ಲೈಕ್ ಯಾವುದೋ ಒಂದು ಕ್ವಶನ್ 30th ಕ್ವಶನ್ ಇರ್ತದೆ, ಅದಕ್ಕೆ ಥೌಸಂಡ್ಸ್ ಆಫ್ ರೆಸ್ಪಾನ್ಸ್ ಬಂದಾಗ ಅಥವಾ ಲ್ಯಾಕ್ಸ್ ಆಫ್ ರೆಸ್ಪಾನ್ಸ್ ಬಂದಾಗ ಅದನ್ನು ಕ್ರಾಸ್ ಚೆಕ್ ಮಾಡ್ತಾರೆ. 10-20 ರೆಸ್ಪಾನ್ಸ್ ಬಂದಾಗ ಕ್ರಾಸ್ ಚೆಕ್ ಮಾಡೋದಿಲ್ಲ. ಇಂಥ ಯಾವುದೇ ಸಿಸ್ಟಮ್ ಇರೋದಿಲ್ಲ, ಗೊತ್ತಿರಲಿ. ಒಬ್ಬ ವಿದ್ಯಾರ್ಥಿ ಒಂದು ಕ್ವಶನ್ನಿಗೆ ಚಾಲೆಂಜ್ ಮಾಡಿದರೂ ಕೂಡ ಅದನ್ನು ಕ್ರಾಸ್ ಚೆಕ್ ಮಾಡಲೇಬೇಕು, ಮಾಡೇ ಮಾಡ್ತಾರೆ. ಇಟ್ ಈಸ್ ನಾಟ್ ಲೈಕ್ ಇದು ಪ್ರಜಾಪ್ರಭುತ್ವ ಅಲ್ಲ, ವೋಟಿಂಗ್ ಅಲ್ಲ. ಯಾವ ಕ್ವಶನಿಗೆ ಜಾಸ್ತಿ ವೋಟ್ ಬಿದ್ದಿದೆ ಅದನ್ನಷ್ಟೇ ಚೆಕ್ ಮಾಡೋಣಂತೆ, ರಾಂಗ್ ಇದ್ರೆ ಅದಕ್ಕೆ ಆನ್ಸರ್ ಕೊಡೋಣಂತೆ, ಉಳಿದಿದ್ದು ಬಿಡೋಣಂತೆ, ಆ ರೀತಿ ಅಲ್ಲ. ಎಕ್ಸ್ಪರ್ಟ್ ಪ್ಯಾನಲ್ ಏನಿದೆ ಅದು ಕಂಪ್ಲೀಟಾಗಿ ಚೆಕ್ ಮಾಡ್ತದೆ. ಸೊ ಬಟ್ ಅವರಿಗೆ ಯಾರು ಒಬ್ಬರಾದರೂ ಅಟ್ಲೀಸ್ಟ್ ಈ ಕ್ವಶನ್ ರಾಂಗ್ ಅಂತ ಹೇಳಬೇಕು. ಇಡೀ ದೇಶದಲ್ಲಿ ನಿಮಗಿಂತ ಮುಂಚೆ, ವಿದ್ಯಾರ್ಥಿಗಳಿಗಿಂತ ಮುಂಚೆ ಈ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳು ಆಲ್ರೆಡಿ ಮಾಡಿಬಿಟ್ಟಿರ್ತಾರೆ. ಅದಕ್ಕಾಗಿ ನೀವು ಇದರ ಬಗ್ಗೆ ತಲೆ ಕೆಡಿಸ್ಕೊಂಡು ಸುಮ್ಮನೆ ನಿಮ್ಮ 200 ರೂಪಾಯಿ ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ದೆನ್ ಹಾಗೆ ಮಾಡ್ಕೊಳ್ಳೋರಿದ್ರು ಏನು ಮಾಡಬೇಕಾಗಾದರೆ ಭಾಳ ಸಿಂಪಲ್ಲು. ಸೊ ವೆಬ್ಸೈಟ್ನಲ್ಲಿ ನೀವು ಅಪ್ಲೈ ಫಾರ್ ಆನ್ಸರ್ ಕೀ ಚಾಲೆಂಜ್ ಅಂತ ಇದೆ, ಅದನ್ನು ಕೂಡ ನಾನು ತೋರಿಸ್ತೀನಿ. ಈ ವೆಬ್ಸೈಟಿಗೆ ಹೋದ ಮೇಲೆ ಕ್ಲಿಕ್ ಹಿಯರ್ ಫಾರ್ ಆನ್ಸರ್ ಕೀ ಚಾಲೆಂಜ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗ್ತದೆ. ಅಪ್ಲಿಕೇಶನ್ ನಂಬರ್, ಡೇಟ್ ಆಫ್ ಬರ್ತ್, ಮಂತ್, ಡೇಟ್ ಆಫ್ ಬರ್ತ್ ಹಾಕಿಬಿಟ್ರೆ ಇಲ್ಲಿ ಸೆಕ್ಯೂರಿಟಿ ಪಿನ್ ಹಾಕಿದರೆ ನಿಮಗೆ ಲಾಗಿನ್ ಆಗ್ತದೆ. ಅದಾದ ಮೇಲೆ ಯು ವಿಲ್ ಸಿ ದ ಫಾಲೋವಿಂಗ್ ಕ್ವಶನ್ಸ್ ಆರ್ ಇನ್ ದ ಸಿಕ್ವೆನ್ಷಿಯಲ್ ಆರ್ಡರ್. ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಜುವಾಲಜಿ ಅಂತೇಳಿ ಕ್ವಶನ್ ಸೀಕ್ವೆನ್ಸ್ ಈ ರೀತಿ ಕಾಣಿಸ್ತದೆ. ಸೊ ಈಚ್ ಕ್ವಶನ್ ನೆಕ್ಸ್ಟ್ ಕರೆಕ್ಟ್ ಆಪ್ಷನ್ ಅನ್ನೋದನ್ನು ಕೊಟ್ಟಿರ್ತಾರೆ. ಅದನ್ನು ನೀವು ಚಾಲೆಂಜ್ ಮಾಡಬೇಕು ಅಂತಂದರೆ ಆ ಒಂದು ಬಾಕ್ಸಲ್ಲಿ ಟಿಕ್ ಮಾಡಬೇಕು. ಅದಕ್ಕೆ ತಕ್ಕನಾದಂಥ ಫೈಲ್ಸನ್ನು ಅಪ್ಲೋಡ್ ಮಾಡಬೇಕು. ಅಂದರೆ ನೀವೇನು ಚಾಲೆಂಜ್ ಮಾಡ್ತಾ ಇದ್ದೀರಿ ಆ ಕ್ವಶನ್ಗೆ ಕರೆಕ್ಟಾದ ಆನ್ಸರನ್ನು, ಅವ್ರು ಕೊಟ್ಟಿರೋ ಆನ್ಸರ್ ರಾಂಗು, ನಿಮ್ಮ ಆನ್ಸರ್ ಕರೆಕ್ಟು ಅನ್ನೋದಕ್ಕೆ ಅದನ್ನು PDF ಅಪ್ಲೋಡ್ ಮಾಡಬೇಕು. ಸೊ ಅದನ್ನೆಲ್ಲ ಕ್ಲಿಕ್ ಮಾಡಿದ ಮೇಲೆ ಸೇವ್ ಯುವರ್ ಕ್ಲೇಮ್ ಅಂತ ಬರ್ತದೆ, ಅದನ್ನು ಸೇವ್ ಮಾಡಿ. ಸೊ ಅದಾದಮೇಲೆ ಯು ಹ್ಯಾವ್ ಟು ಪೇ ದ ಫೀಸ್ ಫೈನಲಿ. 200 ರೂಪೀಸ್ ಪರ್ ಕ್ವಶನ್ ಇರ್ತದೆ, ಅದನ್ನು ನೆಟ್ ಬ್ಯಾಂಕಿಂಗು ಅಥವಾ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಥ್ರೂ ಪೇ ಮಾಡಬೇಕು. ಇನ್ನು
ಎರಡನೇದೇನೆಂದರೆ ಪ್ರೊಸೀಜರ್ ಫಾರ್ ಚಾಲೆಂಜ್ ಆಫ್ OMR ಆನ್ಸರ್ ಶೀಟ್ ಗ್ರೇಡಿಂಗ್ ಆ್ಯಂಡ್ ರೆಕಾರ್ಡ್ ರೆಸ್ಪಾನ್ಸಸ್. ಈಗ ನಿಮ್ಮ ಒಂದು OMR ಅಲ್ಲಿ ಯಾವುದೋ ಒಂದು ಕ್ವಶನ್ ನಂಬರ್ 1ಗೆ ಎ ಅಂತ ಹಾಕಿರ್ತೀರಿ, ಬಟ್ ಅದನ್ನು ಅವರು ಬಿ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅವ್ರು ಕನ್ಸಿಡರ್ ಮಾಡಿದ್ದು ಬಿ ಅಂತೇಳಿ ನಿಮಗೆ ಹೇಗೆ ಗೊತ್ತಾಗ್ತದೆ? ಅಂತಂದರೆ ಇನ್ನೊಂದು ಪಾಯಿಂಟನ್ನು ಇಲ್ಲಿ ನೋಡಿ. ಟು ಫೆಸಿಲಿಟೇಟ್ ದ ಕ್ಯಾಂಡಿಡೇಟ್, ದ ಸ್ಕ್ಯಾನ್ಡ್ ಇಮೇಜ್ ಆಫ್ ದ OMR ಆನ್ಸರ್ ಶೀಟ್ ಹ್ಯಾಸ್ ಬಿನ್ ಸೆಂಟ್ ಆನ್ ದ ರಿಜಿಸ್ಟರ್ಡ್ ಮೇಲ್ ID. ನಿಮ್ಮ ಮೇಲ್ ಐಡಿಯನ್ನು ಚೆಕ್ ಮಾಡ್ಕೊಳ್ಳಿ. ಆ ಮೇಲ್ ಐಡಿಗೆ ನಿಮ್ಮ OMR ಶೀಟನ್ನು ಬಿಟ್ಟಿದ್ದಾರೆ. ಸೊ ಇನ್ನೂ ಬಿಟ್ಟಿಲ್ಲ ಸರ್, ಇನ್ನೂ ಬಿಟ್ಟಿಲ್ಲ ಅಂತ 10 ನಿಮಿಷ ನೀವು ಮೆಸೇಜ್ ಮಾಡೋದಕ್ಕೆ ಹೋಗಬೇಡಿ. ಸೊ ಇವತ್ತು ಸಂಜೆಯ ತನಕ ಬಿಡ್ತಾರೆ. ಯಾಕಂದರೆ 23 ಲ್ಯಾಕ್ ಸ್ಟೂಡೆಂಟ್ಸ್ಗಳ ಎಕ್ಸಾಮ್ ಬರೆದಾಗ ಒಂದೇ ಸರಿ ಬಿಡೋದಕ್ಕಾಗೋದಿಲ್ಲ, ಲಾಟ್ ವೈಸ್ ಬಿಡ್ತಾ ಹೋಗ್ತಾರೆ. ಸೊ ಒಟ್ಟಿನಲ್ಲಿ ಇವತ್ತಿನ ತನಕ ನಿಮಗೆಲ್ಲರಿಗೂ ಕೂಡ ನಿಮ್ಮ ಒಂದು OMR ಆನ್ಸರ್ ಶೀಟ್ ಸಿಗ್ತದೆ. ಹಾಗೆ ಸಿಗಲಿಲ್ಲ ಅಂತಂದರೂ ಕೂಡ ನೀವೇನು ಮಾಡಬೇಕು ಅಂದರೆ ಲಾಗಿನ್ ಆಗಬೇಕು. ಅದನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಲಾಗಿನ್ ಆಗಬೇಕು. ಲಾಗಿನ್ ಆಗಿಬಿಟ್ಟು OMR ಚಾಲೆಂಜ್ ಅಂತೇಳಿ ಲೆಫ್ಟ್ ಪೇನಲ್ಲಿ ಕಾಣಿಸ್ತದೆ, ಅದನ್ನು ಕ್ಲಿಕ್ ಮಾಡಿದರೆ ಸೊ ಯು ಕ್ಯಾನ್ ಸಿ ದ ಕ್ವಶನ್ ಎದುರುಗಡೆ ನೀವು ಹಾಕಿರುವಂತಹ ಮಾರ್ಕ್ ಕೂಡ ಕಾಣಿಸ್ತದೆ. ಅದರ ಮುಂದೆ ಒಂದು ಬಾಕ್ಸ್ ಕಾಣಿಸ್ತದೆ. ಸೊ ಮೇ ಬಿ ಅದನ್ನು ನಿಮಗೆ ತೋರಿಸ್ತೀನಿ. ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಕಂಪ್ಲೇಂಟನ್ನು ರೇಸ್ ಮಾಡ್ಬೋದು. ಇದಕ್ಕೂ ಕೂಡ ಪ್ರತಿಯೊಂದು ರೆಸ್ಪಾನ್ಸಿಗೆ 200 ರೂಪೀಸ್ ಇರ್ತದೆ ಅನ್ನೋದು ಗೊತ್ತಿರಲಿ. ಈಗ ನಾವು ಲೈವ್ ಆಗಿ ನೋಡೋಣಂತೆ. ಲೈವ್ ಆಗಿ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಫಸ್ಟ್ ಆನ್ಸರ್ ಕೀ ಚಾಲೆಂಜನ್ನು ತೋರಿಸ್ತೀನಿ. ನಾನು ಅಪ್ಲಿಕೇಶನ್ ನಂಬರ್, ಡೇಟ್ ಆಫ್ ಬರ್ತ್, ಸೆಕ್ಯೂರಿಟಿ ಪಿನ್ ಹಾಕಿ ಲಾಗಿನ್ ಆಗಿಬಿಟ್ಟು ನಿಮಗೆ ಮುಂದಿನ ಪ್ರೊಸೀಜರ್ನ ತೋರಿಸ್ತೀನಿ. ನೋಡಿ ಲಾಗಿನ್ ಆಗಿಬಿಟ್ರೆ ಎರಡಕ್ಕೂ ಒಂದೇ ಲಾಗಿನ್ ಸಾಕಿಲಿ. ನೀವು ಆನ್ಸರ್ ಕೀ ಚಾಲೆಂಜ್ ಮಾಡೋದಾದರೂ ಅಥವಾ OMR ಶೀಟ್ ಚಾಲೆಂಜ್ ಮಾಡೋದಾದರೂ ಒಂದೇ ಲಾಗಿನ್ ಸಾಕಾಗ್ತದೆ. ಲಾಗಿನ್ ಆದಮೇಲೆ ನಿಮಗಿಲ್ಲಿ ಡೀಟೇಲ್ಸ್ ಎಲ್ಲ ಬರ್ತದೆ. ಇಲ್ಲಿ OMR ಅಂತಲೂ ಕಾಣಿಸ್ತದೆ. ನಿಮಗೇನಾದರೂ ಮೇಲಿಗೆ ಬಂದಿಲ್ಲ ಅಂದರೆ ನೀವು ಇಲ್ಲಿ ಲಾಗಿನ್ ಆಗಿಬಿಟ್ಟು ನೋಡ್ಬೋದು. ಚಾಲೆಂಜ್ ಆನ್ಸರ್ ಕೀ ಅಂತ ಇರ್ತದೆ, ವ್ಯೂ ಚಾಲೆಂಜ್ ಆನ್ ಆನ್ಸರ್ ಕೀ, ಚಾಲೆಂಜ್ OMR, ವ್ಯೂ ಚಾಲೆಂಜ್ ಆನ್ OMR ಅಂತ ಇರ್ತದೆ. ಸೊ ಚಾಲೆಂಜ್ ಆನ್ಸರ್ ಕೀಯನ್ನು ಫಸ್ಟ್ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಈಚ್ ಕ್ವಶನ್ ನಂಬರ್ ID 1 ಅಂತ ಇದೆ, ಕರೆಕ್ಟ್ ಆಪ್ಷನ್ 4 ಅಂತ ಇದೆ, ಕರೆಕ್ಟ್ ಆನ್ಸರ್ ಫಾರ್ ಚಾಲೆಂಜ್ ಅಂತ ಇದೆ, ಸೊ 4 ಅಂತ ಇದೆ. ಹೌದಾ? ಸೊ ಈ ರೀತಿಯಾಗಿ ಕ್ವಶನನ್ನು ಇಲ್ಲಿ ಕೊಡುವಂಥದ್ದು. ಸೊ ಇದು ಸೆಟ್ ನಂಬರ್ T2 ಕೊಟ್ಟಿರುವಂಥದ್ದು, ರೈಟ್? ಸೊ ಸೆಟ್ ನಂಬರ್ T2 ಇಲ್ಲಿ ಕೊಟ್ಟಿರುವಂಥದ್ದು ನೋಡಿ. ಚಾಲೆಂಜ್ ಆನ್ಸರ್ ಕೀ, ಕ್ಲೇಮ್ಡ್ ಆನ್ಸರ್ ಕೀ ಲೀಸ್ಟ್, ಅಪ್ಲೋಡ್ ಡಾಕ್ಯುಮೆಂಟನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ನೀವು ಯಾವ ಕ್ವಶನನ್ನು ಚಾಲೆಂಜ್ ಮಾಡ್ತೀರಿ ಅದು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಾವೊಂದು ಹಾಗೆ ಎಕ್ಸಾಂಪಲ್ ತೋರಿಸ್ತೀನಿ. ಇದು ನಿಮಗೆ ಕರೆಕ್ಟ್ ಅಂತ ಅನ್ನಿಸ್ತದೆ. ಅವರು ಕೊಟ್ಟಿರೋ ಆನ್ಸರ್ 4, ಬಟ್ ನೀವು ಇಲ್ಲಿ ಫಸ್ಟ್ ಅಂತ ಟಿಕ್ ಮಾಡ್ತೀರಿ. ಟಿಕ್ ಮಾಡಿದ ಮೇಲೆ ಕೆಳಗಡೆ ಹೋಗಬೇಕು. ಕೆಳಗಡೆ ಹೋದ ಮೇಲೆ ಸೊ ಇಲ್ಲಿ ಫೈಲನ್ನು ಅಪ್ಲೋಡ್ ಮಾಡಬೇಕು. ಸೊ ಆ ಫೈಲನ್ನು ಅಪ್ಲೋಡ್ ಮಾಡಿದ ಮೇಲೆ ಕ್ಯಾಪ್ಚಾವನ್ನು ಹಾಕಿ ಸಬ್ಮಿಟ್ ಆ್ಯಂಡ್ ರಿವ್ಯೂ ಕ್ಲೇಮ್ ಅಂತ ಬರ್ತದೆ. ಸೊ ಅದಾದ ಮೇಲೆ ಯು ಹ್ಯಾವ್ ಟು ಗೋ ಫಾರ್ ಪೇಮೆಂಟ್. ಸೊ ಈ ರೀತಿಯಾಗಿ ಆಪ್ಷನ್ ಇರ್ತದೆ. ಸೊ ಇದು ನೀವು ಮಾಡಲೇಬೇಕಂತ ಏನಿಲ್ಲ. ಸೊ ನಿಮಗೆ ಬಿಟ್ಟಿದ್ದು. ಈಗ ಬ್ಯಾಕ್ ಹೋಗೋಣಂತೆ. ವ್ಯೂ ಚಾಲೆಂಜ್ ಆನ್ ಆನ್ಸರ್ ಕೀ ಅಂತ ಇದೆ. ಸೊ ಪ್ಲೀಸ್ ಚಾಲೆಂಜ್ ಅಟ್ಲೀಸ್ಟ್ 1 ಕ್ವಶನ್ ಅಂತ ಇದೆ, ಅದು ಬರೋದಿಲ್ಲ. ಚಾಲೆಂಜ್ OMR ಶೀಟ್ ಅಂತ ಇದೆ. ಸೊ ಇದು ಚಾಲೆಂಜ್ OMR ಶೀಟ್ ನೋಡಿ, ಈ ರೀತಿ ಚಾಲೆಂಜ್ ಕೊಟ್ಟಿರುವಂಥದ್ದು. ಈಗ ಏನಾಗಿದೆ ಅಂದರೆ ಈ T2 ಸೆಟ್ಟಿನಲ್ಲಿ, ಈ T2 ಸೆಟ್ಟಿನ ಆನ್ಸರ್ ಕೀಯನ್ನು ಅವರಲ್ಲಿ ಕೊಟ್ಟಿರುವಂಥದ್ದು. ನೀವು ಬರೆದಿರುವಂಥ ಎಕ್ಸಾಮಿನ ಒಂದು ಆನ್ಸರ್ ಕೀ ಏನಿದೆ ಅದನ್ನು, ಈಗ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಕ್ಲಿಕ್ ಮಾಡಿದೆ, ಚಾಲೆಂಜ್ ಆನ್ಸರ್ ಕೀ ಕ್ಲಿಕ್ ಮಾಡಿದೆ. ಹೌದಾ? ಕ್ಲಿಕ್ ಮಾಡಿದಾಗ ನೋಡಿ, ಇಲ್ಲಿ ಫಸ್ಟ್ ಕ್ವಶನ್ 4 ಅಂತ ಇದೆ, ಸೆಕೆಂಡ್ ಕ್ವಶನ್ 2 ಅಂತ ಇದೆ. ಸೊ ಇದು ಕರೆಕ್ಟ್ ಆನ್ಸರ್ ಫಾರ್ ದ T2 ಪೇಪರ್. ಅಂದರೆ ನೀವು ಇಲ್ಲಿ ನಿಮ್ಮ OMR ಶೀಟನ್ನು, ಅಂದರೆ ನಿಮ್ಮ ಕ್ವಶನ್ ಪೇಪರ್ನೂ ಕೂಡ ನೀವು ಇಟ್ಕೊಳ್ಬೇಕಾಗ್ತದೆ. OMRನೂ ಕೂಡ ಇಲ್ಲಿ ಅಂದರೆ OMR ರೆಸ್ಪಾನ್ಸ್ ಅಂತ ಇಲ್ಲಿ ಕೊಟ್ಟುಬಿಟ್ಟಿರ್ತಾರೆ. ಕ್ವಶನ್ ಪೇಪರ್ ನಿಮ್ಮ ಹತ್ರ T2 ಇರಬೇಕು. ಅದಕ್ಕೆ ಕರೆಕ್ಟಾದ ಆನ್ಸರ್ನ ಮೊದಲು ಮಾರ್ಕ್ ಮಾಡ್ಕೊಳ್ಳಿ. ಅದಾದ ಮೇಲೆ OMR ಅಂತ ಬರ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ಅಂದರೆ ನಿಮ್ಮ ಒಂದು OMR ಕೂಡ ಇಲ್ಲಿ ಕಾಣಿಸ್ತದೆ. ಹೌದಾ? ನಿಮ್ಮ ಒಂದು OMR ಕೂಡ ಇಲ್ಲಿ ಕಾಣಿಸ್ತದೆ ನೋಡಿ. ಸೊ ಇಲ್ಲಿ ಯಾವುದನ್ನು ನೀವು ಮಾರ್ಕ್ ಮಾಡಿದ್ದೀರಿ ಅನ್ನೋ ಒಂದು OMR ಕೂಡ ಇಲ್ಲಿ ಕಾಣಿಸ್ತದೆ. ಅಂದರೆ ಇಲ್ಲಿ ಯಾವುದೂ ಕೂಡ ಮುಚ್ಚುಮರೆ ಇಲ್ಲ, ಎಲ್ಲ ಓಪನ್. ನೀವು ಮಾಡಿರೋ OMR ಕೂಡ ಇಲ್ಲಿ ಕಾಣಿಸ್ತದೆ. ಇದಾದ ಮೇಲೆ ಈಗ OMR ಚಾಲೆಂಜ್ ಮಾಡಬೇಕು. OMR ಚಾಲೆಂಜ್ ಮಾಡಬೇಕಂದ್ರೆ ಮೀನಿಂಗ್ ಏನಂದರೆ ನೋಡಿ, ರೆಸ್ಪಾನ್ಸ್ ಕ್ಲೇಮ್ಡ್, ರೆಕಾರ್ಡೆಡ್ ರೆಸ್ಪಾನ್ಸ್ ಆ್ಯಸ್ ಪರ್ OMR 1 ಇದೆ, ರೆಸ್ಪಾನ್ಸ್ ಕ್ಲೇಮ್ಡ್ 1 ಇದೆ. ಅಂದರೆ ನೀವು ಇಲ್ಲಿ ಯಾವುದೇ ರೀತಿ ಚಾಲೆಂಜ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ 2 ಇದೆ. ನೀವು ಯಾವಾಗ ಚಾಲೆಂಜ್ ಮಾಡಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ 4 ಇದ್ದು ಇಲ್ಲೇನಾದರೂ 3 ಇದ್ದಿದ್ರೆ ಯು ಹ್ಯಾವ್ ಟು ಚಾಲೆಂಜ್. ಸೊ 1 ಇದೆ, ಇಲ್ಲಿ 1 ತೊಗೊಂಡಿದ್ದಾರೆ. ಇದು ಕರೆಕ್ಟ್ ಆನ್ಸರ್ ಅಲ್ಲ. ಡೋಂಟ್ ಥಿಂಕ್ ದಟ್ ದಿಸ್ ಈಸ್ ಕರೆಕ್ಟ್ ಆನ್ಸರ್. ಇದು ನಿಮ್ಮ ಕೀ ಆನ್ಸರ್ಸ್ ಅಲ್ಲ. ಓಕೆ? ಸೊ ಹಾಗೆ ನೋಡಿದ್ರೆ ನೀವು ಹಾಕಿದ್ದೆಲ್ಲ ಕರೆಕ್ಟ್ ಅಂತ ನಿಮಗೆ ಅನಿಸ್ತದೆ. ಕೀ ಆನ್ಸರ್ ಇದಲ್ಲ. ಕೀ ಆನ್ಸರ್ ಅವರು ಕೊಟ್ಟಿರುವಂಥದ್ದು ನಾನು ನಿಮಗೆ ಹಿಂದೆ ತೋರಿಸಿದ್ನಲ್ಲ ಅದು. ಕೀ ಆನ್ಸರ್ ಯಾವುದು ಅಂದರೆ
ಇದು ನಿಮ್ಮ ಒಂದು ಇದಕ್ಕೆ ಕೀ ಆನ್ಸರ್ ಇಸ್ ದಿಸ್ ಒನ್. ಚಾಲೆಂಜ್ ಆನ್ಸರ್ ಕೀ ಮಾಡಿದಾಗ ಇಲ್ಲಿ ಏನು ಬರ್ತದಲ್ಲ 4 2 2 3 4 ಇದು ಕೀ ಆನ್ಸರ್. ನೀವು ಇಲ್ಲಿ ಚಾಲೆಂಜ್ OMR ಶೀಟ್ ಅಂತ ಹೋದಾಗ ಇಲ್ಲಿ ನಿಮಗೆ ಒಂದು ಯೂಸ್ ಆಗುವಂಥದ್ದು ಏನಂದರೆ ನೀವು ಹಾಕಿರುವಂತಹ ರೆಸ್ಪಾನ್ಸ್ ಏನಿದೆ ಅದು ಸೆಕೆಂಡ್ ಕಾಲಮಲ್ಲಿ ಬರ್ತದೆ. ಸೊ ರೆಕಾರ್ಡೆಡ್ ರೆಸ್ಪಾನ್ಸ್ ಬರ್ತದೆ, ರೆಸ್ಪಾನ್ಸ್ ಕ್ಲೇಮ್ಡ್ ಇಲ್ಲಿ 1 2 3 4 ಅಂತ ಬರ್ತದೆ. ಅಂದರೆ ನೀವು ಹಾಕಿರೋ ಇಲ್ಲಿ ಯಾವುದು ಮ್ಯಾಚ್ ಆಗಲಿಲ್ಲ ಅಂದರೆ, ಈಗ ನೋಡಿ ಇದು ಎಲ್ಲದೂ ಕೂಡ ಮ್ಯಾಚ್ ಆಗಿದೆ ಹೌದಾ, ಇಲ್ಲಿ 2 2 ಇದೆ 2 ಇದೆ 3 ಇದೆ 3 ಇದೆ, ಇಲ್ಲೇನಾದರೂ ಇದು 1 ಇದ್ದು ಇದು 2 ಇದ್ದು ಅಥವಾ ಇಲ್ಲಿ 2 ಇದ್ದು ಇದು 1 ಇದ್ದು ಹಾಗೆ ಏನೇ ಇದ್ದರೂ ಕೂಡ ಯು ಕ್ಯಾನ್ ಗೋ ಫಾರ್ ಚಾಲೆಂಜಿಂಗ್ ಆಫ್ ದಟ್ ಪರ್ಟಿಕ್ಯುಲರ್ ಆನ್ಸರ್ ರೆಸ್ಪಾನ್ಸ್. ಸೊ ಅದಕ್ಕೂ ಕೂಡ ಪರ್ ಕ್ವಶನ್ಗೆ 200 ರೂಪೀಸ್ ಅಂತೇಳಿ ನೀವು ಹಾಕಬೇಕಾಗ್ತದೆ. ನೋಡಿ ಇಲ್ಲಿ 3 ಇದೆ 3 ಇದೆ ಕರೆಕ್ಟ್ ಇದೆ, 4 4 1 1 ಇದು ಯಾವುದು ಚಾಲೆಂಜ್ ಮಾಡುವಂಥ ಅವಶ್ಯಕತೆ ನಿಮಗೆ ಇಲ್ಲ. ಸೊ ಈ ರೀತಿಯಾಗಿ ಚಾಲೆಂಜ್ ಮಾಡೋದು ಅಂತಂದರೆ ಗೊತ್ತಿರಲಿ, ಇಲ್ಲಿ 3 ಇದ್ದು ಇಲ್ಲಿ 2 ಇದ್ದರೆ ಅಥವಾ ಇಲ್ಲಿ 4 ಇದ್ದು ಇಲ್ಲಿ 2 ಇದ್ದರೆ ಯಾವುದೇ ರೀತಿ ನಿಮ್ಮದು ಮತ್ತು ಇಲ್ಲಿ ಮಾರ್ಕ್ ಮಾಡಿರೋದು ಇಲ್ಲಿ ಕೊಟ್ಟಿರೋದು ಮ್ಯಾಚ್ ಆಗ್ತಿರಲಿಲ್ಲ ಅಂದರೆ ಯು ಕ್ಯಾನ್ ಗೋ ಫಾರ್ ಚಾಲೆಂಜ್ ಆಫ್ ದಟ್ ರೆಕಾರ್ಡೆಡ್ ರೆಸ್ಪಾನ್ಸ್. ಸೊ ಹಾಗೆ ನೋಡಿದರೆ ಇಲ್ಲೇನಾದರೂ ಗ್ರೇಸ್ ಕೊಟ್ಟಿದ್ದಾರಾ ಅಂತ ನೋಡಿದರೆ ಕರೆಕ್ಟ್ ಆಪ್ಷನ್ನು ಎಲ್ಲೂ ಕೂಡ ನನಗೆ ಗ್ರೇಸ್ ಅಂತೂ ಕಾಣಿಸ್ತಾ ಇಲ್ಲ. ಅಂದರೆ ಯಾವ ಕ್ವಶನ್ ರಾಂಗ್ ಇದೆ ಅಂಥೇಳಿ ಅವ್ರ ಕಡೆಯಿಂದ ಇಲ್ಲ, ಯಾಕಂದರೆ ಫಿಸಿಕ್ಸಲ್ಲಿ ಯಾವುದೊಂದು ಕ್ವಶನ್ ರಾಂಗ್ ಅಂಥೇಳಿ ನೀವೆಲ್ಲರೂ ಹೇಳ್ತಾ ಇದ್ರಿ. ಸೊ ಇಲ್ಲಿ ಯಾವ ಒಂದು ರೆಸ್ಪಾನ್ಸಿಗೂ ಕೂಡ ನಾನು ನೋಡಿದ ಮಟ್ಟಿಗೆ ಗ್ರೇಸ್ ಅಂಥೇಳಿ ಇಲ್ಲ. ಹೀಗೆ ರೆಸ್ಪಾನ್ಸಿಗೆ ಚಾಲೆಂಜ್ ಮಾಡಿದ ಮೇಲೆ ಅವ್ರಿಗೇನಾದರೂ ಅದು ರಾಂಗ್ ಅಂತ ಅನಿಸಿ ಅದನ್ನು ಚೇಂಜ್ ಮಾಡಬೇಕು ಹೊರತು ಆ್ಯಸ್ ಪರ್ ನೌ ದೆರ್ ಇಸ್ ನೋ ಗ್ರೇಸ್ ಮಾರ್ಕ್ಸ್ ಫಾರ್ ಎನಿ ಕ್ವಶನ್ಸ್ ಗಿವನ್ ಬೈ NTA. ಸೊ ಇದಿಷ್ಟು ಡೀಟೇಲ್ ಆಗಿ ವಿಡಿಯೋವನ್ನು ಎಕ್ಸ್ಪ್ಲೈನ್ ಮಾಡಿರುವಂಥದ್ದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ನಿಮಗೇನಾದರೂ ಚಾಲೆಂಜ್ ಮಾಡಬೇಕು ಅಂತಂದರೆ ಯು ಕ್ಯಾನ್ ಗೋ ಆ್ಯಂಡ್ ಚಾಲೆಂಜ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.